ಪಾರ್ಟಿ ರೌಂಡ್ಸ್ನ ಮೊದಲ ಸ್ಟೋರಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯ ಸ್ಟೋರಿ. ಡಿಸಿಎಂ ಬಳಿಕ ಕಾಂಗ್ರೆಸ್ ಪಾಳ್ಯದಲ್ಲಿ 5 ವರ್ಷ ಸಿಎಂ ಕಿಚ್ಚು ಹೊತ್ತುಕೊಂಡಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಕಿಚ್ಚು ಹೊತ್ತಿಸಿದ್ದಾರೆ ಯತೀಂದ್ರ. ಈ ಹಿಂದೆಯೂ ಒಂದು ಸಲ ಈ ರೀತಿಯ ಹೇಳಿಕೆ ಕೊಟ್ಟು ದೊಡ್ಡ ಚರ್ಚೆಗೆ ಕಾರಣ ಆಗಿದ್ರು ಇದೇ ಯತೀಂದ್ರ. ಈಗ ಮತ್ತೊಂದು ಸಲ ಅದೇ ಮಾತಾಡಿದ್ದಾರೆ. ಎರಡನೇ ಬಾರಿಗೆ 5 ವರ್ಷ ಸಿಎಂ ಅನ್ನೋ ಮಾತಾಡಿದ್ದಾರೆ ಯತೀಂದ್ರ. ಈ ಹಿಂದೆ ಕೆಲವು ದಿನಗಳ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಇದೇ ರೀತಿಯ ಹೇಳಿಕೆಯನ್ನ ವೇದಿಕೆಯಲ್ಲಿ ಕೊಟ್ಟಿದ್ರು. ಈಗ ದಾವಣಗೆರೆ ಮತ್ತು ಹಾಸನದಲ್ಲಿ ಸಿದ್ದು 5 ವರ್ಷ ಸಿಎಂ ಮಾತು. ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ 5 ವರ್ಷ ಸಿದ್ದರಾಮಯ್ಯನೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಮತ್ತೊಂದು ಸಲ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ. ಹೆಚ್ಚು ಸ್ಥಾನ ಗೆದ್ರೆ ಅಡೆ ತಡೆ ಇಲ್ಲದೆ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಹೆಚ್ಚು ಸ್ಥಾನ ಗೆದ್ರೆ ಅಡೆ ತಡೆ ಇಲ್ಲದೆ 5 ವರ್ಷ ಸಿಎಂ ಆಗಿರ್ತಾರೆ. ಹೆಚ್ಚು ಸ್ಥಾನಗಳನ್ನ ಗೆದ್ರೆ ನೈತಿಕವಾಗಿ ಮತ್ತಷ್ಟು ಬಲ ಸಿಗುತ್ತೆ ಅಂದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸಾಧಿಸಿ ತೋರಿಸಬೇಕು ಅಂತ ಯತೀಂದ್ರ ಹೇಳಿದ್ದಾರೆ. ಇದು ಈಗ ಕಾಂಗ್ರೆಸ್ ರಾಜಕೀಯ ವಲಯದಲ್ಲಿ ಮತ್ತೊಂದು ಚರ್ಚೆಗೆ ಕಾರಣ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯ ಇದೇ ಮೊದಲ ಬಾರಿ ಈ ಹೇಳಿಕೆ ಕೊಡ್ತಾ ಇರೋದಲ್ಲ. ಈ ಹಿಂದೆಯೂ ಕೂಡ ಕುರುಬ ಸಮುದಾಯವನ್ನ ಮೆನ್ಷನ್ ಮಾಡಿ ಕುರುಬ ಸಮುದಾಯವನ್ನ ಕುರಿತು ಮಾತಾಡಿದ್ರು. ನೀವೆಲ್ಲರೂ ಒಟ್ಟಿಗೆ ನಿಲ್ಲಬೇಕು. ಆಗ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅನ್ನೋದನ್ನ ಕೇಳ್ಕೊಂಡ್ಬನ್ನಿ. ಅವು ನುಡಿದಂತೆ ನಡೀತೀರಾ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸಿದ್ದರಾಮಯ್ಯ ಅವ್ರಿಗಾಗಲಿ ಯಾವತ್ತೂ ಕೂಡ ಬಡವರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಯಾವಾಗಲೂ ಇದೆ, ಸದುದ್ದೇಶ. ನೀವು ಹಾಗಾಗಿ ಅವ್ರಿಗೆ ಯಾವತ್ತೂ ಕೂಡ ನಿಮ್ಮ ಬೆಂಬಲನ ಮುಂದುವರಿಸಬೇಕು. ಈಗ ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ. ನಾವು ಬಡವರ ಪರವಾಗಿ ಸರ್ಕಾರದ ಹಣ ಖರ್ಚು ಮಾಡಿದ್ವಿ. ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ? ಈ ಕಾರ್ಯಕ್ರಮಗಳಿಗೆ ಸುಮಾರು 56,000 ಕೋಟಿ ಒಂದು ವರ್ಷಕ್ಕೆ. ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ದೀವಿ. ಅದನ್ನ ಬಹುಶಃ ಯಾವ ಒಂದು ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವ ಸರ್ಕಾರ ಕೂಡ ಇಷ್ಟೊಂದು ಹಣ ಖರ್ಚು ಮಾಡಿಲ್ಲ ಸಾಮಾನ್ಯ ಜನಕ್ಕೆ ಮತ್ತೆ ಬಡವರಿಗೋಸ್ಕರ. ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇರಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು. ಹೌದು, ಜನರ ಬೆಂಬಲ ನಮಗಿದೆ. ನಾವು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು. ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ, ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವ್ರ ಕೈನ ಮತ್ತೆ ಬಲಪಡಿಸಬೇಕು. ಆಗ ನಮಗೆ ನೈತಿಕ ಬಲ ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಸಿಎಂ ಕುರ್ಚಿ ವಾರ್ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಚರ್ಚೆಗೆ ಕಾರಣ ಆಗಿದೆ. ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ, ಲಕ್ಷ್ಮಣ ಸವದಿ ಮಾತಾಡಿದ್ದಾರೆ. ಇನ್ನು ಬಿಜೆಪಿ ಸುಮ್ಮನಿರೋದಕ್ಕೆ ಸಾಧ್ಯವಾ? ಬಿಜೆಪಿನೂ ಮಾತಾಡಿದೆ. ಆರ್ ಅಶೋಕ್ ಮಾತಾಡಿದ್ದಾರೆ, ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಯಾವ ನಾಯಕರು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಲೋಕಸಭೆಯಲ್ಲಿ ಹೈಯೆಸ್ಟ್ ಸೀಟ್ ಗೆದ್ದಿದ್ದೆ ಆದ್ರೆ ನಮ್ಮ ತಂದೆಯವರು 5 ವರ್ಷ ಪೂರೈಸ್ತಾರೆ ಅನ್ನುವಂತ ಮಾತನ್ನ ನಿಮ್ಮ ಮಗ ಯತೀಂದ್ರ ಅವರು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರ್ರಿ. ಅವರು ಮಾಡಲ್ಲ, ನಾನು ಮಾಡಲ್ಲ. ಹೈಕಮಾಂಡ್ ತೀರ್ಮಾನ. ನಮ್ಮ ಸರ್ಕಾರ 5 ವರ್ಷ ಬಲಿಷ್ಠವಾಗಿರ್ತದೆ. ಯಾರ ಕೈಲೂ ತಪ್ಪಿಸಕ್ಕಾಗಲ್ಲ. ನಂಬರ್ 1. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರ ನಾಯಕತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನಿದ್ದೀನಿ. ಆಸೆ ಪಡೋದು, ಕೇಳೋದು, ಜನರಿಗೆ ಅಪೀಲ್ ಮಾಡೋಂಥದ್ದು. ಈಗ ನಾನು ನಮ್ಮ ಕಡೆ ಹೋದಾಗ ನನ್ಗೆ ಶಕ್ತಿ ಕೊಡಿ ಅಂತ ನಾನೇ ಕೇಳ್ತೀನಿ. ಇದು ಎಲ್ಲರ ಸ್ವಾಭಾವಿಕ ಧರ್ಮ. ಅದಕ್ಕೆ ಯಾಕೆ ನಾವು ಬೇರೆ ತರ ಟ್ವಿಸ್ಟ್ ಮಾಡಬೇಕು? ಟ್ವಿಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯತೀಂದ್ರ ಬಹಳ ಸೆನ್ಸಿಬಲ್ ನಾಯಕ, ಉದ್ಭವ ಆಗ್ತಾ ಇರೋಂಥ ನಾಯಕ. ನಾವು ಅವ್ರಿಗೆ ಮುಖ್ಯಮಂತ್ರಿಗಳು ಯಾರು, ಯಾವಾಗ, ಇವೆಲ್ಲವೂ ಕೂಡ ವರಿಷ್ಠರಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಅದು ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ಯಾವಾಗ ಯಾರು ಏನು ಅನ್ನುವಂಥದ್ದು.
ಜನಗಳಿಗೆ ನಾವು ಅಧಿಕಾರದಲ್ಲಿರುವಾಗ ಏನ್ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ. ಆ ಚರ್ಚೆ ನೀವು ನಾನು ಮಾಡೋದ್ರಿಂದ ಸಾರ್ವಜನಿಕರಿಗೆ ಬಹಳ ಏನು ಅದರಿಂದ ಉಪಯುಕ್ತತೆ ಇಲ್ಲ. ಯಾರು ಏನ್ ಮಾತಾಡಬೇಕು ಅಂತ ಅವರಿಗೆ ಸೂಚನೆ ಕೊಡುವಷ್ಟು ನಾನು ಅಷ್ಟು ದೊಡ್ಡವನಲ್ಲ. ಇರೋ ಟೈಮನ್ನು ನಾವು ಸಾರ್ವಜನಿಕರ ಪರವಾಗಿ ಹೆಚ್ಚು ಟೈಮನ್ನು ಕೊಟ್ಟರೆ, ಸಾರ್ವಜನಿಕರ ಸಮಸ್ಯೆಗಳ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರೆ, ಏನೋ ಅಧಿಕಾರದಲ್ಲಿದ್ದಾಗ ನಾವು ಒಂದಷ್ಟು ಜನಗಳಿಗೆ ಕೆಲಸ ಮಾಡೋದಕ್ಕಾಗತ್ತೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ DKC ಅವರು 2.5 ವರ್ಷ CM ಆಗಬೇಕು ಅಂತ ತುಂಬ ಜನ ಕನಸು ಕಟ್ಟಿದ್ದಾರೆ. ಸಿದ್ದರಾಮಯ್ಯ ಅಷ್ಟೇ ಕಷ್ಟಪಟ್ಟಿದ್ದಾರೆ ಇವರು ಕೂಡ, ಅಂಥವರಿಗೆ ನೆಗೆಟಿವ್ ಆಗೋದಿಲ್ವಾ ಅಂತ ಆ ಥರ ಆಸೆ ನೋಡಿ. ಇದ್ರ ಬಗ್ಗೆ ಉತ್ತರ ನಮ್ಮ ಹೈಕಮಾಂಡ್ ಕೊಡುತ್ತೆ. ಇದ್ರ ಬಗ್ಗೆ ನಾವು ಉತ್ತರ ಕೊಟ್ಟು ಇನ್ನೂ ಗೊಂದಲಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ನಾನು ಹೋಗೋದಿಲ್ಲ. ಯತೀಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ ಅಲ್ಲ. ಪಕ್ಷ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ. ಅದು 5 ವರ್ಷನೂ ಇರ್ಬೋದು, ಮುಂದಿನ 5 ವರ್ಷನೂ ಇರ್ಬೋದು. ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ. ಅದು ಏನೇ ತೀರ್ಮಾನ ಆಗೋದು ಹೈಕಮಾಂಡದಲ್ಲಿ ಆಗುತ್ತೆ. ಅದು ಯಾವುದೂ 5 ವರ್ಷನೋ 2 ವರ್ಷನೋ 4 ವರ್ಷನೋ ಮುಂದೆ ಮತ್ತೆ ಸರ್ಕಾರ ಬರ್ತದೆ, ಅವಾಗ ಯಾರು ಅನ್ನೋದು ಅವಾಗ ಅವದೇ ಥರ. ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿ ಆಗಿಬಿಟ್ಟಿದೆ. ಈ ಲೋಕಸಭಾ ಚುನಾವಣೆ ಗೆಲ್ಲೋದು ಸೋಲೋದು ಜನರ ಕೈಯಲ್ಲಿದೆ. ಅವರೇನು ಪಾರ್ಟಿಯ ಡಿಸಿಷನ್ ಮೇಕರ್ ಏನಲ್ಲ. ಸಿದ್ದರಾಮಯ್ಯನವ್ರ ಮಗ ಅಷ್ಟೇ, ಈಗ MLAನೂ ಅಲ್ಲ. ಅವರು ಅವ್ರ ತಂದೆ ಬಗ್ಗೆ ಕುರುಡು ಪ್ರೇಮವನ್ನ ತೋರಿಸುವಂಥದ್ದು ಸರಿ ಇಲ್ಲ. DKಗೆ ಜೆ ಅನ್ನೋ ಒಂದು ಗ್ಯಾಂಗು, ಸಿದ್ದರಾಮಯ್ಯ ಜೆ ಅನ್ನೋ ಒಂದು ಗ್ಯಾಂಗು, ಪರಮೇಶ್ವರ್ ಜೆ ಅನ್ನೋ ಗ್ಯಾಂಗು, ಸತೀಶ್ ಜಾರಕಿಹೊಳಿ ಅವರಿಗೆ ಜೆ ಅನ್ನೋ ಗ್ಯಾಂಗ್ಗಳು ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಗ್ಯಾಂಗ್ಗಳ ಒಡೆದಾಟ ಬಯಲಿಗೆ ಬರ್ತಾ ಇದೆ. ನನಗೆ ಮಾನ್ಯ DK ಶಿವಕುಮಾರ್ ಅವ್ರ ಬಗ್ಗೆ ಒಂದು ರೀತಿಯಲ್ಲಿ ಪಾಪ ಅನಿಸುತ್ತೆ. ಎದ್ದು ಕೂಡಲೇ ಸಿದ್ದರಾಮಯ್ಯನವ್ರ ಹಠ ಹಿಡಿದ್ಬಿಟ್ಟು ಅವರ ಕೇಂದ್ರದ ನಾಯಕತ್ವವನ್ನು ಕೂಡ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು 2.5 ವರ್ಷ ಸಿದ್ದರಾಮಯ್ಯನವರಿಗೆ, 2.5 ವರ್ಷ DK ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯಿತು. ಆದರೆ ಆ ಚೇರಿಗೆ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯನವರು 5 ವರ್ಷ ಬಿಟ್ಕೊಡಲ್ಲ ಅನ್ನೋದನ್ನು ಅಲ್ಲಿ MB ಪಾಟೀಲ್ ಅವ್ರ ಮುಖಾಂತರವಾಗಿ ಈ ಹೇಳಿಕೆ ಕೊಡ್ಸೋಕ್ಕೆ ಶುರು ಮಾಡಿದ್ರು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರೇ ಹೆಗಲ ಮೇಲೆ ಬಂದೂಕ ಇಟ್ಬಿಟ್ಟು DK ಶಿವಕುಮಾರ್ ಅವರು ಎದೆ ಕೊಂಡೊಡಿದ್ರು. ಅದಾದಮೇಲೆ CT ರಾಜಣ್ಣನ ಕೈಲಿ ಹೇಳಿಸಿದ್ರು, ಜಮೀರ್ ಅಹಮದ್ ಕೈಲಿ ಹೇಳಿಸಿದ್ರು. ಹೀಗೆ ಸಾಲಾಗಿ DK ಅವ್ರಿಗೆ ಬಿಟ್ಕೊಡಲ್ಲ ಅಂತ ಹೇಳಿಸ್ತಾ ಇದ್ರು. ಈ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ತಾವೇ ಹೇಳ್ಬಿಟ್ರು 5 ವರ್ಷ ನಾನೇ ಅಂದರು. ಈಗ ಮಗನ ಕೈಲಿ ಹೇಳ್ಸಕ್ಕೆ ಶುರು ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಇದೇ ಮೊದಲೇನೂ ಅಲ್ಲ. ಈ ಹಿಂದೆಯೂ ಕೂಡ ಸಮುದಾಯನ ಉದ್ದೇಶಿಸಿ ಮಾತನಾಡಿದ್ರು. 2ನೇ ಬಾರಿಗೆ 5 ವರ್ಷ CM ಆಗಿರಬೇಕು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ತಂದುಕೊಡಬೇಕು, ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸ್ಕೊಡ್ಬೇಕು. ಆವಾಗ ಯಾವುದೇ ಅಡೆತಡೆ ಇಲ್ಲದೆ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ನೀಡಿರೋ ಹೇಳಿಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಹಜವಾಗಿ ಬೆಂಕಿ ಹೊತ್ತಿಸುತ್ತೆ. 2.5 ವರ್ಷ ಕ್ಯಾಲ್ಕುಲೇಷನ್ಸ್ ಬಗ್ಗೆ ದೊಡ್ಡ ವಿವಾದಗಳು ಎದ್ದಾಗ ಹೈಕಮಾಂಡ್ನಿಂದ ಒಂದು ಸ್ಪಷ್ಟ ಸಂದೇಶ ಬಂದಿತ್ತು. ಸುರ್ಜೇವಾಲಾ ಸ್ವತಃ ಬೆಂಗಳೂರಿಗೆ ಬಂದು ಯಾರೂ ಅದ್ರ ಬಗ್ಗೆ ಮಾತಾಡಂಗಿಲ್ಲ, ಉಸಿರೆತ್ತಂಗಿಲ್ಲ ಅಂತ ಹೇಳಿದ್ರು. ಅದಾದ ಮೇಲೆ ತಣ್ಣಗಾಯ್ತು. ಆದ್ರೆ ಈಗ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೊಂದು ಕಿಡಿ ಹೊತ್ತಿಸಿದ್ದಾರೆ. ದಾವಣಗೆರೆ ಆದಮೇಲೆ ಹಾಸನದಲ್ಲಿ ಮತ್ತೆ 5 ವರ್ಷ CM ಅನ್ನೋ ಮಾತಾಡಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ರಾಯಣ್ಣ ಪ್ರತಿಮೆ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆಯ ಬಳಿಕ ತಮ್ಮ ತಂದೆ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ 5 ವರ್ಷ ಸಿದ್ದರಾಮಯ್ಯ CM ಆಗಿ ಮುಂದುವರಿತಾರೆ. ತಂದೆ ಪರ 2ನೇ ಬಾರಿಗೆ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾದ್ರೆ ಇದರ ಇಫೆಕ್ಟ್ ಹೇಗಿರುತ್ತೆ? ಯಾವುದರ ಮೇಲೆ ನೇರ ಪ್ರಭಾವ ಆಗತ್ತೆ? ಒಕ್ಕಲಿಗರ ಮತಗಳು ಕೈ ತಪ್ಪುವ ಸಾಧ್ಯತೆ ಇದೆಯಾ? ನಿಮ್ಮೆಲ್ಲರಿಗೂ ನೆನಪಿದೆ, ವಿಧಾನಸಭಾ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು CM ಆಗೋ ಅವಕಾಶ ಇದೆ ನಮ್ಮ ಸಮುದಾಯಕ್ಕೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು. ಅವರಿಗೆ ಮತಗಳು ಸೀಟ್ಗಳು ಹರಿದು ಬಂದಿದ್ರಲ್ಲಿ ಈ ಹೇಳಿಕೆಯೂ ಒಂದು ಪ್ರಭಾವ ಇತ್ತು. ನಮ್ಮ ಸಮುದಾಯದ ಪ್ರಬಲ ನಾಯಕನಿಗೆ CM ಪಟ್ಟ ಸಿಗುತ್ತೆ ಅಂತ. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಹೇಳಿಕೆ, ಮೇಲಿಂದ ಮೇಲೆ ಕೊಡ್ತಾ ಇರೋ ಹೇಳಿಕೆ, ಒಕ್ಕಲಿಗರಿಗೆ CM ಅವಕಾಶ ಅಂತ DKಶಿ ಮತಯಾಚನೆ ಮಾಡಿದ್ರು. ಅದು ಕೈತಪ್ಪಿ ಹೋಯಿತು. ಇದು 2ನೇ ಬಾರಿಗೆ ಕೈತಪ್ಪೋ ಸಾಧ್ಯತೆ ಇದೆ ಅನ್ನೋ ಸಂದೇಶ ರವಾನೆ ಮಾಡುತ್ತಾ 5 ವರ್ಷ CM ಬಗ್ಗೆ ಯತೀಂದ್ರ ಮಾತಾಡ್ತಿದ್ದಾರೆ. ಲೋಕಸಭೆಯಲ್ಲಿ
ಈ ಎಫೆಕ್ಟ್ ಬಿಜೆಪಿ ಮತ್ತು ಜೆಡಿಎಸ್ಗೆ ಲಾಭ ತಂದುಕೊಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಒಂದು ಕಡೆ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಿಗೆ ಸೇರಿ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಎದುರಿಸ್ತಾ ಇದೆ. ಇದರ ಲಾಭ ಒಕ್ಕಲಿಗ ಸಮುದಾಯದ ಲಾಭ ಜೆಡಿಎಸ್ಗಾಗುತ್ತಾ, ಬಿಜೆಪಿಗಾಗುತ್ತಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಆನಂದ್ ಬೈದನಮನೆ. ಆನಂದ್, ಈ ಹಿಂದೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿತ್ತು ಸಿಎಂ ಬಗ್ಗೆ ಮಾತಾಡಬೇಡಿ, ಮುಂದೆ ನೋಡ್ಕೊಳ್ಳೋಣ ಅಂತ. ಆದ್ರೆ ಮೇಲಿಂದ ಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವರು ಯಾಕೆ ಇವಾಗ 5 ವರ್ಷ ಸಿಎಂ ಅನ್ನೋ ಹೇಳಿಕೆ ಕೊಡ್ತಾನೆ ಇದ್ದಾರೆ? ಏನಿದ್ರ ಹಿನ್ನೆಲೆ? ಭಾವನಾ, ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಪರಿಣಾಮಗಳಾಗುತ್ತೆ ಅಂತಕ್ಕಂಥ ಚರ್ಚೆಗಳು ಸಹಜವಾಗಿ ಇರುವಂತದ್ದು. ಆದರೆ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತಾಡಿರತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯವರು ಸಮುದಾಯದವರಿಗೆ ಒಂದು ಸಂದೇಶವಂತ ಕೊಡುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಚರ್ಚೆ ಇದೆ. ಯಾಕಂತಂದ್ರೆ ಈ ಹಿಂದೆಯೂ ಕೂಡ ದಾವಣಗೆರೆಯಲ್ಲಿ ನಡೆದಂತ ಏನು ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಇದೇ ರೀತಿಯಾಗಿರುವಂತಹ ಹೇಳಿಕೆ ಕೊಟ್ಟಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳು ಬಂದಿದ್ದೇ ಆದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು. ನಿನ್ನೆ ಕೂಡ ಹೊಳೆನರಸೀಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲೂ ಕೂಡ ರಾಯಣ್ಣ ಅವರ ಪ್ರತಿಮೆಯ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಅವರು ಸಮುದಾಯದ ಪ್ರಮುಖರನ್ನು ಉದ್ದೇಶಿಸಿ ಈ ಹೇಳಿಕೆ ನೀಡಿದ್ದಾರೆ ಅನ್ನುವಂತ ಚರ್ಚೆಗಳು ಇದೆ. ಸಹಜವಾಗಿ ಯಾವುದೇ ರಾಜಕೀಯ ನಾಯಕರು ಸಂದರ್ಭಕ್ಕೆ ಅನುಕೂಲಕ್ಕೆ ಅಂದ್ರೆ ಸಂದರ್ಭ ಮತ್ತು ಅನುಕೂಲಕ್ಕೆ ತಕ್ಕಂತೆ ಕೆಲವೊಂದಷ್ಟು ಹೇಳಿಕೆಗಳನ್ನು ನೀಡುತ್ತಾರೆ. ಬಹಳ ಮುಖ್ಯವಾಗಿ ಸಮುದಾಯದ ಕಾರ್ಯಕ್ರಮ ಆಗಿರುವಂತಹ ಕಾರಣಕ್ಕಾಗಿ ಸಮುದಾಯದ ನಾಯಕರಾಗಿರುವಂತಹ ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯವರು ಆ ಸಮುದಾಯಕ್ಕೆ ಒಂದು ಸಂದೇಶ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳು ಬರಬೇಕು ಅಂತಂದ್ರೆ ನೀವೆಲ್ಲ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು. ನಿಂತಾಗ ಸಹಜವಾಗಿ ಸಮುದಾಯದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಇದನ್ನ ಕೇವಲ ಆ ಸಮುದಾಯಕ್ಕೆ ಅಷ್ಟೇ ಸೀಮಿತವಾಗಿ ನಾವು ಅರ್ಥೈಸ್ಕೋಬಾರದು. ಬದಲಾಗಿ ಇದರ ಪರಿಣಾಮಗಳು ಅಂದ್ರೆ ಆ ಹೇಳಿಕೆ ಲೋಕಸಭಾ ಚುನಾವಣೆಯಲ್ಲಿ ಕೊಡ್ತಕ್ಕಂಥ ಪರಿಣಾಮಗಳು ಏನು ಅಂತಕ್ಕಂಥ ಕೂಡ ಬಹಳ ಪ್ರಮುಖ ಆಗುತ್ತೆ. ಆದ್ರೆ ಬಹಳ ಆಶ್ಚರ್ಯ ಅಂತಂದ್ರೆ ಈ ಒಂದು ಹೇಳಿಕೆಯಿಂದ ಅತ್ಯಂತ ದೊಡ್ಡ ಮಟ್ಟಿಗೆ ಘಾಸಿ ಆಗಬಹುದಾದಂತಹ ಡಿ.ಕೆ. ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಒಂದು ರೀತಿ ಲೈಟ್ ಆಗಿ ತೆಗೆದುಕೊಂಡಿದ್ದಾರೆ. ಅವರು ಇವತ್ತು ಬೆಂಗಳೂರಲ್ಲಿ ಮಾತಾಡುವ ಸಂದರ್ಭದಲ್ಲಿ ಈಗ ಬೆಳೀತಾ ಇರತಕ್ಕಂಥ ನಾಯಕ, ಸೆನ್ಸಿಬಲ್ ಆಗಿರತಕ್ಕಂಥ ನಾಯಕ ಯತೀಂದ್ರ ಸಿದ್ದರಾಮಯ್ಯವರು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಸಹಜವಾಗಿ ನಮಗೆ ಬೇಕಾಗಿರ್ತಕ್ಕಂಥವರ ಸಮ್ಮುಖದಲ್ಲಿ ಮಾತಾಡುವಾಗ ಈ ರೀತಿಯಾಗಿರುವಂತಹ ಹೇಳಿಕೆಗಳನ್ನು ನಾವು ಕೂಡ ಕೊಡ್ತೇವೆ. ಹಾಗಾಗಿ ಇದಕ್ಕೆ ವಿಶೇಷವಾದಂತಹ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಆಗ್ತಾ ಇರುವಂತಹ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಕೂಡ ಮಾಡಿದ್ದಾರೆ. ಒಂದಂತೂ ಸ್ಪಷ್ಟ, ಪದೇ ಮುಖ್ಯಮಂತ್ರಿ 5 ವರ್ಷಗಳ ಕಾಲ ಇರ್ತಾರೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಮುಂದುವರಿತಾರೆ ಅನ್ನುವಂತ ಈ ಹೇಳಿಕೆ ಏನಿದೆ ನಿಜವಾಗಲೂ ಕೂಡ ಪಕ್ಷದ ಒಳಗಡೆ ಒಂದು ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಕೇಂದ್ರ ನಾಯಕತ್ವ ಆಗಿರ್ತಕ್ಕಂಥ ಒಂದು ವಿದ್ಯಮಾನದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ, 2.5 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವಕಾಶ ಕೊಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿಗಳು ನಮ್ಮ ಬಳಿ ಇರತಕ್ಕಂಥದ್ದು. ದೆಹಲಿಯಲ್ಲಿ ನಡೆದಂತಹ ಮಾತುಕತೆ ಸಂದರ್ಭದಲ್ಲಿ ಒಂದು ರೀತಿ ಕಾಲಾವಧಿಗಳನ್ನು ಹಂಚಿಕೆ ಮಾಡತಕ್ಕಂಥ ಪ್ರಯತ್ನವನ್ನು ಕೇಂದ್ರ ನಾಯಕರು ಮಾಡಿದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ಒಂದೊಮ್ಮೆ ಆ ಮಾತು ನಿಜವಾಗಿದ್ದೇ ಆದರೆ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರವನ್ನು 2.5 ವರ್ಷಗಳ ಬಳಿಕ ಬಿಟ್ಟುಕೊಡಬೇಕಾಗತ್ತೆ. ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಆಡ್ತಾ ಇರತಕ್ಕಂಥ ಮಾತುಗಳು ಎಲ್ಲ ಒಂದು ಕಡೆ ಈ ರೀತಿಯಾಗಿರುವಂತಹ ಅಗ್ರಿಮೆಂಟ್ ಆಗಿಲ್ವಾ, ಹಾಗಾದ್ರೆ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಮುಂದುವರಿತಾರಾ, ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಬಿಟ್ಟುಕೊಡಲ್ವಾ ಅಂತಕ್ಕಂಥ ಚರ್ಚೆಗಳು ಸಹಜವಾಗಿ ಹುಟ್ಟಾಕುವಂತೆ ಮಾಡುತ್ತೆ. ಒಂದಂತೂ ಸ್ಪಷ್ಟ ಆಗಿದೆ, ಎರಡೆರಡು ಅಂದ್ರೆ ದಾವಣಗೆರೆ ನಡೆದ ಕಾರ್ಯಕ್ರಮ ಮತ್ತು ಹಾಸನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ 2 ಸಂದರ್ಭಗಳಲ್ಲಿ ಪ್ರದೇಶಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಒಂದೇ ಆಗಿದೆ. ಸಿದ್ದರಾಮಯ್ಯವರು 5 ವರ್ಷ ಕಾಲ ಮುಂದುವರಿಬೇಕು ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳು ಬರಬೇಕು ಅಂತಕ್ಕಂಥದ್ದು. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸಮುದಾಯದ ಮತವನ್ನು ಸೆಳೆಯುವಂತಹ ಉದ್ದೇಶ ಇಟ್ಟುಕೊಂಡು ಈ ರೀತಿಯಾಗಿರುವಂತಹ ಹೇಳಿಕೆ ಕೊಡಲಾಯ್ತಾ, ಅಥವಾ ನಿಜವಾಗಲೂ ಕೂಡ ರಾಜಕೀಯವಾಗಿರ್ತಕ್ಕಂಥ ತೀರ್ಮಾನವನ್ನ ಪ್ರಕಟ ಮಾಡಿದ್ದಾರೆ. ಸೊ ಈ ರೀತಿಯಾಗಿರುವಂತಹ ಬೇರೆ ಬೇರೆ ರೀತಿಯಾಗಿರುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಇದರ ಪರಿಣಾಮಗಳನ್ನ ಒಂದು ನಕಾರಾತ್ಮಕವಾಗಿ ನೋಡೋದಾದ್ರೆ ಒಕ್ಕಲಿಗ ಸಮುದಾಯವು ಕೂಡ ಈ ಹೇಳಿಕೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಇದರ ಪರಿಣಾಮಗಳು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತಕ್ಕಂಥದ್ದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇದೆ, ನೀವು ನಮ್ಮ ಬೆಂಬಲಿಸಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿದ್ರು. ಸಹಜವಾಗಿ ಅವರಿಗೆ ಆ ಒಂದು ಹೇಳಿಕೆ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ರೆಸ್ಪಾನ್ಸ್ ಅನ್ನು
ತಂದುಕೊಟ್ಟಿತ್ತು, ಹೆಚ್ಚು ಸ್ಥಾನಗಳನ್ನು ಕೂಡ ತಂದುಕೊಟ್ಟಿತ್ತು. ಹಾಗಾಗಿ ವಿಧಾನಸಭಾ ಚುನಾವಣೆ ಸಕ್ಸಸ್ ಆದಂತ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಸಿಗಲೇಬೇಕಾಗಿತ್ತು. ಆದರೆ ಹಂಚಿಕೆ ಸೂತ್ರ ಜಾರಿಯಾದಂತಹ ಹಿನ್ನೆಲೆಯಲ್ಲಿ 2.5 ವರ್ಷಗಳ ನಂತರದಲ್ಲಿ ಅವ್ರಿಗೆ ಅವಕಾಶ ಬರುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಅವರಿಗೆ ಅವಕಾಶವೇ ಇಲ್ಲ ಅನ್ನುವ ರೀತಿಯಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಕೊಡ್ತಾ ಇರುವಂತಹ ಹೇಳಿಕೆ ನಿಜವಾಗಲೂ ಕೂಡ ಪಕ್ಷದ ಒಳಗಡೆ ಲೋಕಸಭಾ ಚುನಾವಣೆಯ ಸನ್ನಿವೇಶದಲ್ಲಿ ದೊಡ್ಡ ಮಟ್ಟದ ಒಂದು ನಕಾರಾತ್ಮಕವಾಗಿರತಕ್ಕಂಥ ಪರಿಣಾಮಗಳಿಗೆ ಸಾಕ್ಷಿ ಆಗಬಹುದು ಅನ್ನುವಂಥ ಚರ್ಚೆಗಳಿದೆ. ಆದರೆ ಯತೀಂದ್ರ ಸಿದ್ದರಾಮಯ್ಯವರು ಕೊಟ್ಟಿರತಕ್ಕಂಥ ಹೇಳಿಕೆ ಕೇವಲ ಒಂದು ಸೀಮಿತವಾಗಿರತಕ್ಕಂಥ ವ್ಯಾಖ್ಯಾನ ಅದೇ, ನಥಿಂಗ್, ಏನು ಸಮಸ್ಯೆ ಆಗಲ್ಲ. ಬದಲಾಗಿ ರಾಜಕೀಯವಾಗಿರ್ತಕ್ಕ ತೀರ್ಮಾನವನ್ನು ತಿಳಿಸತಕ್ಕಂಥ ಪ್ರಯತ್ನ ಯತೀಂದ್ರ ಸಿದ್ದರಾಮಯ್ಯ ಮಾಡಿದ್ದೆ ಆದರೆ ನಿಜವಾಗಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಆಗತ್ತೆ. ಇದು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ಗೆ ಪೂರಕವಾದಂತಹ ಹೇಳಿಕೆ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗಲಾರದು. ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ಚರ್ಚೆಗಳು ಈಗ ಕಾಂಗ್ರೆಸ್ ಅಂಗಳದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆನಂದ್, ಈಗ ಮುಂದೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಎಷ್ಟು ಸೀಟು ಗೆದ್ರೂ ಕಾಂಗ್ರೆಸ್ನ ಪಾಲಿಗೆ ಲಾಭವೇ ಆಗತ್ತೆ. ಆದ್ರೆ ಒಂದು ವೇಳೆ ನಿರೀಕ್ಷಿತ ಪ್ರಮಾಣದಲ್ಲಿ 20 ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಹತ್ರ ಬಂದ್ರೂ ಇದರ ಲಾಭ ನೇರವಾಗಿ ಯಾರಿಗಾಗತ್ತೆ? ಅದು DK-ಶಿಗಾಗತ್ತಾ, ಸಿದ್ದರಾಮಯ್ಯ ಅವ್ರಿಗಾಗತ್ತಾ? ಎಸ್, ಈ ಬಾರಿ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಟಾರ್ಗೆಟ್ ಅನ್ನು ಪಾರ್ಟಿ ಇಟ್ಕೊಂಡಿದೆ. ಅದಕ್ಕಾಗಿ ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇರ್ತಕ್ಕಂಥ ಸನ್ನಿವೇಶ ಕಾಂಗ್ರೆಸ್ಗೆ ಪೂರಕ ಆಗಿದೆಯಾ ಅಂತಕ್ಕಂಥ ಒಂದು ಚರ್ಚೆಗಳು ನಡೆದಾಗ ಕಾಂಗ್ರೆಸ್ ಇನ್ನಷ್ಟು ಪ್ರಯತ್ನ ಮಾಡಬೇಕಾಗಿದೆ ಆ ಒಂದು ನಿಗದಿತವಾಗಿರ್ತಕ್ಕಂಥ ಸೀಟನ್ನು ರೀಚ್ ಮಾಡಲಿಕ್ಕೆ ಅಂತಕ್ಕಂಥದ್ದು ಪಕ್ಷದ ಎಲ್ಲಾ ನಾಯಕರಿಗೆ ಗೊತ್ತು. ಹಾಗಾಗಿ ಎಲ್ಲ ಸರ್ಕಸ್ಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಈಗಿರುವ ಸನ್ನಿವೇಶದಲ್ಲಿ 20 ಸ್ಥಾನಗಳನ್ನು ರೀಚ್ ಆದ್ದೆ ಆದ್ರೆ ಅಥವಾ 20 ಸ್ಥಾನಗಳಿಗೆ ಹತ್ತತ್ರ ಬಂದಿದೆ ಆದ್ರೆ ನಿಶ್ಚಯವಾಗಿ ಕೂಡ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ರು ಅವರ ಪರವಾಗಿರುತ್ತೆ. ಒಮ್ಮೆ ನೆಗೆಟಿವ್ ಆಗಿರ್ತಕ್ಕಂಥ ಫಲಿತಾಂಶಗಳು ಬಂದೆ ಆದ್ರೆ ಅದರ ಪರಿಣಾಮವನ್ನು ಕೂಡ ಅದರ ಹೊಣೆಯನ್ನು ಕೂಡ ಯಾರು ನಾಯಕತ್ವವನ್ನು ವಹಿಸಿಕೊಂಡಿದ್ರು ಅವರೇ ಹೊರಬೇಕಾಗುತ್ತೆ. ಈಗಿರುವ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯರು ಈ ಒಂದು ಹೊಣೆಯನ್ನು ಹೊರಬೇಕಾಗುತ್ತೆ. ಅಂದ್ರೆ ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಸಿದ್ದರಾಮಯ್ಯರು ಅದನ್ನು ಹೊಣೆಯನ್ನು ಹೊಣಬೇಕಾಗುತ್ತೆ. ಯಾಕೆಂತಂದ್ರೆ ಕೆಪಿಸಿ ಅಧ್ಯಕ್ಷ ಆಗಿರುವ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಕರ್ನಾಟಕದಲ್ಲಿ ಎದುರಿಸ್ತೇವೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಹೊಣೆಗಾರಿಕೆಯನ್ನು ಸಮಾನವಾಗಿ ಹಂಚಿಕೆ ಮಾಡತಕ್ಕಂಥ ಸನ್ನಿವೇಶ ಈಗ ಕ್ರಿಯೇಟ್ ಆಗಿದೆ. ಒಂದೊಮ್ಮೆನಾದರೂ ಕೂಡ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಕ್ಕೆ ಸಾಧ್ಯ ಆಗದಿದ್ರೆ ಅಥವಾ ಆ ಒಂದು ಟಾರ್ಗೆಟ್ ಹತ್ತತ್ರಕ್ಕೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗದಿದ್ರೆ ಇದರ ಸೋಲಿನ ಹೊಣೆಯನ್ನು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಹೊರಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈಗ ಯತೀಂದ್ರ ಅವರು ಕೂಡ ಸಿದ್ದರಾಮಯ್ಯರ ಕೈ ಬಲಪಡಿಸಬೇಕು ಅಂತಕ್ಕಂಥ ಒಳ್ಳೆ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿರುವಂತಹ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಒಟ್ಟಲ್ಲಿ ಕಾಂಗ್ರೆಸ್ ಏನು ಇಟ್ಕೊಂಡಿರ್ತಕ್ಕಂಥ ಟಾರ್ಗೆಟ್ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನುವಂಥ ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ಅನ್ನು ರೀಚ್ ಮಾಡಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಆ ಟಾರ್ಗೆಟ್ ರೀಚ್ ಆಗಕ್ಕೆ ಆಗದೇ ಇದ್ರೆ ನಿಶ್ಚಯವಾಗಿ ಕೂಡ ಇದರ ಹೊಣೆಗಾರಿಕೆಯನ್ನ ಮುಖ್ಯಮಂತ್ರಿಗಳೇ ದೊಡ್ಡ ಪ್ರಮಾಣದಲ್ಲಿ ಹೊರಬೇಕಾಗತ್ತೆ. ಕೆಪಿಸಿ ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ಗೆ ಇದರ ಹೊಣೆಗಾರಿಕೆ ಇದ್ರೂ ಕೂಡ ನಾಯಕತ್ವ ಯಾರ್ದು ಅಂತಕ್ಕಂಥ ಬಹಳ ಪ್ರಮುಖ ಆಗುತ್ತೆ. ನಾಯಕತ್ವ ಮುಖ್ಯಮಂತ್ರಿದಾಗಿರುವಂತಹ ಕಾರಣಕ್ಕಾಗಿ ಈ ನಿಜವಾಗಲೂ ಕೂಡ ಕಾಂಗ್ರೆಸ್ನ ಅಂಗಳದ ಒಳಗಡೆ ಹೊಣೆಗಾರಿಕೆಯನ್ನ ಹೊರಿಸತಕ್ಕಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ನಿಶ್ಚಯವಾಗಿ ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು DK ಶಿವಕುಮಾರ್ ಯಾವ ಹೊಣೆಗಾರಿಕೆಗಳನ್ನು ಹೊರಿಸಲಾಗುತ್ತೆ ಅಂತಕ್ಕಂಥನ್ನ ಕಾದು ನೋಡಲೇಬೇಕಾಗತ್ತೆ. ಭಾವನಾ, ರೈಟ್. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಹಿನ್ನೆಲೆ ಏನು? ಅಂದ್ರೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಬಿಟ್ಕೊಡೋ ಚಾನ್ಸೇ ಇಲ್ಲ ಅನ್ನೋದನ್ನ ಹೇಳ್ತಿದ್ದಾರಾ? ಅಂದ್ರೆ ಅಧಿಕಾರ ಬಿಟ್ಕೊಡೋ ಚಾನ್ಸೇ ಇಲ್ಲ ಅಂತಿದ್ದಾರಾ ಅಥವಾ ಲೋಕಸಭೆಗೆ ಮತಗಳನ್ನ ಒಟ್ಟು ಮಾಡೋ ಪ್ರಯತ್ನ ಮಾಡ್ತಿದ್ದಾರಾ? ನಿಶ್ಚಿತವಾಗಿ ಎರಡು ರೀತಿಯಲ್ಲಿ ವಿಶ್ಲೇಷಿಸಲಿಕ್ಕೆ ಅವಕಾಶ ಇದೆ. ಒಂದು, ಸಿದ್ದರಾಮಯ್ಯ ಇರಲಿ DK ಶಿವಕುಮಾರ್ ಇರಲಿ ಇಬ್ಬರ ಮೇಲೂ ಹೈಕಮಾಂಡ್ನಿಂದ ಒತ್ತಡ ಇದೆ. ಯಾವ್ಯಾವ ಸೀಟನ್ನು ತೆಗೆದುಕೊಳ್ಳುತ್ತೀರಿ ಅವುಗಳನ್ನು ಗೆಲ್ಸ್ಕೊಂಡು ಬರಬೇಕು. ಒಂದು, ನಿಮ್ಮ ವೋಟ್ ಬ್ಯಾಂಕ್ಗಳು ವಿಧಾನಸಭೆಯಲ್ಲಿ ಹೇಗೆ ಬಂದವು ಅವು ಲೋಕಸಭೆಯಲ್ಲೂ ಕೂಡ ಬರಬೇಕು. 2014-19 ನೀವು ಲೋಕಸಭಾ ಚುನಾವಣೆಯ ಪಾರ್ಟಿ ವೈಸ್ ವೋಟಿಂಗನ್ನು ತೆಗೆದು ನೋಡಿದಾಗ ಕುರುಬರ ವೋಟುಗಳು ಕೂಡ BJPಗೆ ಹೋಗಿವೆ ದೊಡ್ಡ ಸಂಖ್ಯೆಯಲ್ಲಿ. ವಿಧಾನಸಭೆಯಲ್ಲಿ ಹೇಗೂ ಸಿದ್ದರಾಮಯ್ಯನವ್ರನ್ನ ಹಾಕ್ತೀವಿ, ಲೋಕಸಭೆಯಲ್ಲಿ ನಾವು ನರೇಂದ್ರ ಮೋದಿ ಅವರು ಕೂಡ ಹಿಂದುಳಿದ ವರ್ಗದವರು ಅನ್ನುವ ಕಾರಣಕ್ಕೋಸ್ಕರ ಅನೇಕ ಕುರುಬ ಸಮುದಾಯದ ಮತಗಳು BJPಗೆ ಹೋಗಿರ್ತಕ್ಕಂಥ ಉದಾಹರಣೆಗಳಿವೆ. ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರು ಈ ಲೋಕಸಭಾ ಚುನಾವಣೆಯಲ್ಲಿ ತೋರಿಸಬೇಕಾಗಿರ್ತಕ್ಕಂಥದ್ದು ಕೇವಲ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕಲ್ಲ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಯಾರು ಹೇಳ್ತಾರೆ ಅವರಿಗೆ 90% ವೋಟಿಂಗ್ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮ ಬಳಿ ಇದೆ ಅಂತಕ್ಕಂಥದ್ದನ್ನು ಫಲಿತಾಂಶದ ಮೂಲಕ ತೋರಿಸುವ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗಿದೆ. ಹೀಗಾಗಿ ಅವರ ಮಗನನ್ನು ಇಡೀ ರಾಜ್ಯ ಸೂಚಿಸ್ತಾ ಇದ್ದಾರೆ. ಕುರುಬರ ಸಂಘಟನೆಗಳ ಕಾರ್ಯಕ್ರಮಗಳಲ್ಲಿ ಯತೀಂದ್ರ ಹೋಗಿ ಹೇಳ್ತಾ ಇದ್ದಾರೆ, ತಂದೆಯವರು 5 ವರ್ಷ ಇರಬೇಕಾದ್ರೆ ನೀವು ನಮಗೆ ಗಟ್ಟಿಯಾಗಿ ಬೆಂಬಲ ಕೊಡಬೇಕು, ನೈತಿಕ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದನ್ನು ಯತೀಂದ್ರ ಹೇಳ್ತಿದ್ದಾರೆ.
ಜೊತೆಗೆ ನನಗನ್ಸುತ್ತೆ ಒಂದು ರೀತಿಯ ಸೈಕಾಲಜಿಕಲ್ ಒತ್ತಡವನ್ನು ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಹಾಕುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಂದೆಯವರ ಮನಸ್ಸಿನಲ್ಲಿ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತಿದೆ. ಎಲ್ಲಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಹೋಗ್ಬೋದು. ಆ ಕಾರಣದಿಂದ ಒಂದು ಒತ್ತಡವನ್ನು ಡಿ ಕೆ ಶಿವಕುಮಾರ್ ಮೇಲೆ ಹಾಕುವ ಪ್ರಯತ್ನ. ಇದರ ಸೈಡ್ ಇಫೆಕ್ಟ್ ಏನು ಅಂತ ಕೇಳಿದರೆ, ಇದರ ಸೈಡ್ ಇಫೆಕ್ಟ್ ಒಕ್ಕಲಿಗ ಮತದಾರರಲ್ಲಿ ಒಂದು ಮಟ್ಟದ ಆತಂಕ, ಒಂದು ಮಟ್ಟದ ದ್ವಂದ್ವ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಒಕ್ಕಲಿಗ ಮತದಾರರು, ಲಿಂಗಾಯತ ಮತದಾರರು ಕೂಡ ಕಾಂಗ್ರೆಸ್ಗೆ ಶಿಫ್ಟ್ ಆದರು. ಅಹಿಂದ ವೋಟ್ ಬ್ಯಾಂಕ್ನ ಜೊತೆಗೂ ಕೂಡ ಒಕ್ಕಲಿಗರು, ಲಿಂಗಾಯತರು ಶಿಫ್ಟ್ ಆದರು. ವಿಧಾನಸಭೆಯಲ್ಲಿ ಶಿಫ್ಟ್ ಆಗಿದ್ದು ಲೋಕಸಭೆಯಲ್ಲೂ ಶಿಫ್ಟ್ ಆದರೆ ಮಾತ್ರ ಡಿ ಕೆ ಶಿವಕುಮಾರ್ಗೆ ಲಾಭ. ಪ್ರಾಯಶಃ ಯತೀಂದ್ರ ಅವರ ದೈನಂದಿನ ಈ ಹೇಳಿಕೆಗಳೇನಿವೆ ಅವು ಒಕ್ಕಲಿಗ ಮತದಾರರಲ್ಲೂ ಕೂಡ ಒಂದು ದ್ವಂದ್ವವನ್ನು ಸೃಷ್ಟಿಸ್ತಾ ಇದೆ. ನನಗನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಸಿದ್ದರಾಮಯ್ಯನವರಿರಲಿ, ಡಿ ಕೆ ಶಿವಕುಮಾರ್ ಇರಲಿ, ಎಷ್ಟು ಸೀಟ್ಗಳನ್ನು ಗೆಲ್ಲಿಸ್ತಾರೆ, ಎಷ್ಟು ವೋಟ್ ಬ್ಯಾಂಕನ್ನು ವಿಧಾನಸಭೆಯಿಂದ ಲೋಕಸಭೆಗೆ ಶಿಫ್ಟ್ ಮಾಡಿಸ್ತಾರೆ ಅಂತಕ್ಕಂಥದ್ದು ಪ್ರಾಯಶಃ ಮುಂದಿನ ಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದನ್ನು ಕೂಡ ನಿರ್ಧರಿಸಲಿದೆ. ಯತೀಂದ್ರ ಅವ್ರಿಗೂ ಗೊತ್ತಿದೆ, ಕೇಂದ್ರದಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಆದರೆ ಮುಖ್ಯಮಂತ್ರಿ ಸ್ಥಾನದಿಂದ ತೆಗಿಬೋದು. ಕೇಂದ್ರದಲ್ಲಿ ಹೈಕಮಾಂಡ್ ವೀಕ್ ಆದರೆ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿಯಾಗಿ ಮುಂದುವರಿಬೋದು. ಇದು ಎಲ್ಲ ಕ್ಯಾಲ್ಕುಲೇಷನ್ಸ್ಗಳು ಎರಡೂ ರೀತಿಯಿಂದ ಎರಡೂ ಬಣಗಳಲ್ಲಿ ನಡೀತಾ ಇವೆ. ಆದರೆ ಈ ರೀತಿಯ ಹೇಳಿಕೆಗಳು ಒಂದು ಸ್ವಲ್ಪ ಮಟ್ಟಿಗಿನ ದ್ವಂದ್ವವನ್ನು ನಿಶ್ಚಿತವಾಗಿ ಸೃಷ್ಟಿಸ್ತಿವೆ ಅನಿಸುತ್ತೆ. ಅಲ್ಲ, ಈ ಪಕ್ಷದಲ್ಲೂ ಈ ದ್ವಂದ್ವ ಸೃಷ್ಟಿಯಾಗುತ್ತೆ ಅಂತ ಅನ್ನಿಸ್ತಾ ಇಲ್ವಾ? ಯಾಕಂದರೆ ಕೆಲವು ದಿನಗಳ ಹಿಂದಿನವರೆಗೆ 3 ಜನ ಹೆಚ್ಚುವರಿ ಡಿ ಸಿ ಎಂ ಮಾಡೋಣ, 3 ಜನ ಡಿ ಸಿ ಎಂ ಮಾಡೋಣ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಅದಕ್ಕೊಂದು ತಂತ್ರ ಹೇಳಿದ್ರು, ಯಾರ್ಯಾರು ಸಚಿವರಿದ್ದೀರಿ ಅವರು ಕಂಟೆಸ್ಟ್ ಮಾಡಿ ಗೆದ್ದುಕೊಂಡು ಬನ್ನಿ ಅಥವಾ ನಿಮ್ಮ ಅಭ್ಯರ್ಥಿನ ಗೆದ್ದುಕೊಂಡು ಬನ್ನಿ ಅಂತ. ಈಗ ಮತ್ತೊಂದು ಸಲ 5 ವರ್ಷ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಕೆ ಅನ್ನೋ ಹೇಳಿಕೆ. ಎಲ್ಲೋ ಒಂದು ಕಡೆ ಟಾರ್ಗೆಟ್ ಡಿ ಕೆ ಶಿನೇ ಆಗಿದೆಯಾ ಇದು ಈ ಎಲ್ಲ ಬೆಳವಣಿಗೆ ಮೇಲೆ? ನಿಶ್ಚಿತವಾಗಿ ಭಾವನಾ ನೋಡಿ, ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿರೋದೇನು, ಹೇಗಾದರೂ ಮಾಡಿ ಈ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು. ಅವ್ರ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಹತ್ತಿರ 80-81 ವಯಸ್ಸಾಗಿರುತ್ತೆ. ಈಗ ಆಗೇನು ಅವರೇನು ಭಾಳ ಇಂಟ್ರೆಸ್ಟೆಡ್ ಇರ್ತಾರೆ ಅಂತಿಲ್ಲ. ಆದರೆ ನೀವು ನೋಡಿ, ಕಾಂಗ್ರೆಸ್ ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಮುಂದಿನ ಚುನಾವಣೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗದೇ ಇರುವ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಎಷ್ಟು ದಿನ ಮುಂದುವರಿಸಬೇಕು, ಈ ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬೇಕು. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳ್ತಾ ಇರ್ತಕ್ಕಂಥದ್ದೇ ಆ ವಿಷಯ. ಮುಂದಿನ ಚುನಾವಣೆಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರ್ತೀನಿ, ನೀವು ನನಗೆ 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ, ನಾನು ನಿಭಾಯಿಸ್ತೀನಿ ಅಂತಕ್ಕಂಥದ್ದು. ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗೋದು ಬೇಡ, ಉಪಮುಖ್ಯಮಂತ್ರಿ ಇದ್ದಾರೆ, 5 ವರ್ಷಗಳ ಕಾಲ ನಾನೇ ಮುಂದುವರಿತೀನಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಕಾಲ್. ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ನಡುವೆ ಏನು ಜಗಳ ನಡೀತು, ಅದೇ ಜಗಳ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ. ಅದರ ಕಾಂಟೆಕ್ಸ್ಟ್ ಬೇರೆ ಇರ್ಬೋದು, ಪರಿಸ್ಥಿತಿ ಬೇರೆ ಇರ್ಬೋದು, ಜಾತಿಯ ಸಮೀಕರಣಗಳು ಬೇರೆ ಇರ್ಬೋದು. ಆದರೆ ರಾಜಸ್ಥಾನದಲ್ಲಿ ಏನು ನಡೆದಿತ್ತೋ ಅದೇ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ. ಕೊನೆಗೆ ರಾಜಸ್ಥಾನದಲ್ಲಿ ಏನಾಯಿತು, ಇವತ್ತು ಅಶೋಕ್ ಗೆಹ್ಲೋಟ್ ಚುನಾವಣೆ ಸೋತರು, ಸಚಿನ್ ಪೈಲಟ್ರನ್ನು ಮುಂದಿನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತಕ್ಕಂಥ ಒತ್ತಡ ಇದೆ. ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆಗಬೇಕಾದ್ರೆ ಇನ್ನು 5 ವರ್ಷಗಳ ಕಾಲ ಕಾಯಬೇಕು. ಡಿ ಕೆ ಶಿವಕುಮಾರ್ ಕಾಯ್ತಾರಾ, ಅದು ಹೈಕಮಾಂಡ್ಗೂ ಕೂಡ ಇರತಕ್ಕಂಥ ಆತಂಕ. ಯಾಕೆಂದರೆ 2028ರಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಯಾರೂ ಕೂಡ ಗ್ಯಾರಂಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ರೈಟ್. ಬಿ ಜೆ ಪಿ ಕೂಡ ಅಷ್ಟೇ ಪ್ರಬಲವಾಗಿ ಮುನ್ನುಗ್ಗುತ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಅನಿಸುತ್ತೆ 2028ರಲ್ಲಿ ತಪ್ಪಿದರೆ 33ರವರೆಗೆ ಕಾಯಬೇಕು. ಆಗ ನನ್ನ ವಯಸ್ಸು ಕೂಡ 72-73 ದಾಟಿರುತ್ತೆ. ಆದರೆ ಈಗಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲೂ ಕೂಡ ಇದೆ. ಹೀಗಾಗಿ ಲೋಕಸಭಾ ಚುನಾವಣೆ ಒಂದು ಲಿಟ್ಮಸ್ ಟೆಸ್ಟ್ನ ರೂಪವನ್ನು ತಾಳ್ತಾ ಇದೆ. ಅಹಿಂದ ವೋಟ್ ಸಿದ್ದರಾಮಯ್ಯ ಅಂದುಕೊಂಡಷ್ಟು ತರ್ತಾರ, ಒಕ್ಕಲಿಗ ವೋಟನ್ನು ಡಿ ಕೆ ಶಿವಕುಮಾರ್ ತರ್ತಾರ, ಬರೀ ವೋಟ್ ತರೋದಾ ಅಥವಾ ಸೀಟನ್ನು ಕನ್ವರ್ಟ್ ಮಾಡುವ ಕೆಪಾಸಿಟಿ ಇಬ್ಬರು ನಾಯಕರಲ್ಲಿ ಉಂಟಾ? ಫಲಿತಾಂಶದ ನಂತರ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿ ಕೆ ಶಿವಕುಮಾರ್ ಕನಸೇನಾಗತ್ತೆ? ಒಂದು ವೇಳೆ ಹೈಕಮಾಂಡ್ ಮಾಡದೇ ಹೋದರೆ ಡಿ ಕೆ ಶಿವಕುಮಾರ್ ಎಷ್ಟು ದೂರ ಹೋಗ್ಲಿಕ್ಕೆ ತಯಾರಿದ್ದಾರೆ? ಒಂದು ವೇಳೆ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೈಕಮಾಂಡ್ ಹೊರಟ್ರೆ ಸಿದ್ದರಾಮಯ್ಯನವರು ಎಷ್ಟು ದೂರ ಹೋಗ್ಲಿಕ್ಕೆ ತಯಾರಿದ್ದಾರೆ? ಇವೆಲ್ಲವೂ ಪ್ರಶ್ನೆಗಳು. ಹೀಗಾಗಿ ತಮ್ಮ ಪೊಸಿಷನಿಂಗನ್ನು ಡಿ ಕೆ ಬಣ ಮತ್ತು ಸಿದ್ದರಾಮಯ್ಯ ಬಣ ಡೇ 1ನಿಂದ ಮಾಡ್ತಾ ಇದೆ. ರೈಟ್. ಆ ಪೊಸಿಷನಿಂಗ್ನ ಅಂತಿಮವಾಗಿರ್ತಕ್ಕಂಥ ಒಂದು ಇಫೆಕ್ಟ್ ಗೊತ್ತಾಗೋದು ನಿಮಗೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ. ಅಲ್ಲ, ವಿಧಾನಸಭಾ ಎಲೆಕ್ಷನ್ ಇತ್ತಲ್ಲ ಪ್ರಶಾಂತ್, ಅದು ರಾಜ್ಯದಲ್ಲಿ ಅಧಿಕಾರಕ್ಕೆ ನಾವೆಲ್ಲರೂ ಸೇರಿ ಹಿಡಿಯೋಣ ಮತ್ತೆ ಅಧಿಕಾರ ಹಂಚ್ಕೊಳ್ಳೋಣ ಅನ್ನೋದಕ್ಕೆ ಒಗ್ಗಟ್ಟಾಗಿ ಬಂದಿದ್ರಿ ಇವರು.
ಆದರೆ ಲೋಕಸಭೆಯಲ್ಲಿ ಹಂಗಿಲ್ಲ. ಯಾವ ನಾಯಕರು ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಳ್ತಾರೋ ಅವರ ಅಧಿಕಾರ ಮುಂದುವರಿಯುತ್ತೆ ಅಥವಾ ಹೊಸದಾಗಿ ಅಧಿಕಾರ ಸಿಗುತ್ತೆ ಅನ್ನುವ ಪರಿಸ್ಥಿತಿ ಇದೆ ಈಗ. ಸೊ ಹಂಗಿದ್ರಿಂದ DK ಶಿವಕುಮಾರ್ ಅವರ ಮೂವ್ ಏನಾಗಿರುತ್ತೆ ಇವಾಗ? ನೋಡಿ, ನ್ಯಾಚುರಲಿ ತಮಗೆ ಕೊಟ್ಟಿರ್ತಕ್ಕಂಥ ಸೀಟ್ಗಳನ್ನು ಗೆಲ್ಲಿಸ್ಕೊಟ್ರೆ ಹೈಕಮಾಂಡ್ ಸ್ವಲ್ಪ ಸಿಂಪಥೆಟಿಕ್ ಆಗಿ ನೋಡುತ್ತೆ. ಹೈಕಮಾಂಡ್ ಒಂದು ಸ್ವಲ್ಪ ಏನಂತಾರೆ, ಒಂದು ರೀತಿಯಾಗಿರ್ತಕ್ಕಂಥ ಸಾಫ್ಟ್ ಕಾರ್ನರನ್ನು ಪ್ರದರ್ಶಿಸುತ್ತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ DK ಶಿವಕುಮಾರ್ಗೆ ಅನಿಸ್ತಾ ಇದೆ. ಆದರೆ ಒಂದು ಮಾತನ್ನು ನೆನಪಿನಲ್ಲಿ ಇಡಬೇಕಾಗತ್ತೆ. ಸ್ವತಃ ಸೋನಿಯಾ ಗಾಂಧಿ DK ಶಿವಕುಮಾರ್ಗೆ ಒಂದು ಭರವಸೆಯನ್ನು ಕೊಟ್ಟಿದ್ದರು, 2.5 ವರ್ಷಗಳ ನಂತರ ನಿಮ್ಮನ್ನು ನಾನು ಮುಖ್ಯಮಂತ್ರಿ ಮಾಡ್ತೀನಿ ಅಂತಕ್ಕಂಥದ್ದು. ಆ 2.5 ವರ್ಷದ ಬ್ರೇಕಿಂಗ್ ಪಾಯಿಂಟ್ ಏನು ಬರುತ್ತೆ, ಆ ಬ್ರೇಕಿಂಗ್ ಪಾಯಿಂಟ್ ತಲುಪುವ ಮುಂಚೆ ಏನೆಲ್ಲ ಘಟನಾವಳಿಗಳು ನಡೀತವೆ ಅನ್ನೋದು ಡಿಪೆಂಡ್ ಆಗಿರೋದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ. ಇಬ್ಬರೂ ನಾಯಕರು ಇವತ್ತು ಇಲ್ಲ ಯಾರನ್ನೋ ಸೋಲಿಸ್ತೀವಿ, ನಮ್ಮವರನ್ನಷ್ಟೇ ಗೆಲ್ಲಿಸ್ತೀವಿ ಅನ್ನೋ ಹೇಳುವ ಸ್ಥಿತಿಯಲ್ಲಿಲ್ಲ. ಹೈಕಮಾಂಡ್ ತುಂಬ, ಯಾಕಂದರೆ ಕರ್ನಾಟಕದಿಂದ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವ ಉತ್ಸಾಹದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಕಾಂಗ್ರೆಸ್ಗೆ ಕರ್ನಾಟಕ, ತೆಲಂಗಾಣ, ಕೇರಳ ಬಿಟ್ಟರೆ ತಮಿಳುನಾಡು, ಮಹಾರಾಷ್ಟ್ರ, ಬಿಹಾರ್ ಈ 3 ರಾಜ್ಯಗಳು ಕಾಂಗ್ರೆಸ್ ಮಿತ್ರ ಪಕ್ಷಗಳ ಬೆನ್ನೇರು ಹೋಗಬೇಕು. ದೊಡ್ಡ ಮಟ್ಟದಲ್ಲೇನು ಸೀಟ್ಗಳು ಸಿಗಲ್ಲ. ಗೆಲ್ಲಬೇಕು ಅಂತಾದರೆ ತೆಲಂಗಾಣ, ಕರ್ನಾಟಕದಲ್ಲಿ ಸರಿಸುಮಾರು ನೋಡಿ 28 + 13 ಅಂದರೆ 41 ಸೀಟ್ಗಳು ಕರ್ನಾಟಕ ತೆಲಂಗಾಣದಲ್ಲಿವೆ. ನಿಮ್ಮ ಸ್ಟ್ರೈಕ್ ರೇಟ್ ಏನು? 80% ಸ್ಟ್ರೈಕ್ ರೇಟಿಗೆ ಹೋಗ್ತೀರಾ, 50% ಸ್ಟ್ರೈಕ್ ರೇಟ್ ಉಳಿಸ್ಕೊಳ್ತೀರಾ, 30% ಸ್ಟ್ರೈಕ್ ರೇಟ್ ಇರುತ್ತಾ? ಇದು ಬರೀ ಕರ್ನಾಟಕ ತೆಲಂಗಾಣದ ಮೇಲೆ ಪರಿಣಾಮ ಬೀರೋಲ್ಲ, ಇದು ರಾಷ್ಟ್ರೀಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ಕಳೆದ ಬಾರಿ ಕರ್ನಾಟಕದಲ್ಲಿ 1 ಗೆದ್ದಿದ್ರೆ ಪಕ್ಕದ ತೆಲಂಗಾಣದಲ್ಲಿ 4 BJP ಗೆದ್ದಿತ್ತು, 1 ಏನೋ ಕಾಂಗ್ರೆಸ್ ಗೆದ್ದಿತ್ತು, 1-2 ಕಾಂಗ್ರೆಸ್ ಸೀಟ್ ಗೆದ್ದಿತ್ತು. ಅಂದರೆ ನೀವು ಸ್ಟ್ರೈಕ್ ರೇಟ್ ಎಷ್ಟು ಮಾಡ್ತೀರಿ ಅನ್ನೋದು ನ್ಯಾಷನಲ್ ಪಾಲಿಟಿಕ್ಸ್, ನ್ಯಾಷನಲ್ ಪೊಸಿಷನಿಂಗ್ ಆಫ್ ಕಾಂಗ್ರೆಸ್ನ ಕೂಡ ನಿರ್ಧರಿಸುತ್ತೆ. ಆ ಕಾರಣದಿಂದ ಸೀಟ್ಗಳು ಬೇಕು, ಆ ಕಾರಣದಿಂದ ವೋಟ್ಗಳು ಬೇಕು. ಯಾರು ತರ್ತಾರೆ, ದಟ್ ಈಸ್ ಇಂಪಾರ್ಟೆಂಟ್. ರೈಟ್. ಇನ್ನು BJP ಕಡೆ ಹೋಗೋಣ. ಥ್ಯಾಂಕ್ ಯು ಆನಂದ್, ಥ್ಯಾಂಕ್ ಯು ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.